ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇವತ್ತು ಬೆಳಗ್ಗೆ ಬಂದು ಗುಡ್ ಮಾರ್ನಿಂಗ್ ಹೇಳಿದವರು ಎಲ್ಲ 15 ಜನ ಅಧಿಕಾರಿಗಳಿಗೆ ಆಂಟಿ ಕರಪ್ಷನ್ ಬ್ಯೂರೋ ಅಧಿಕಾರಿಗಳು. ಯಾಕೆ ಅಂದರೆ ರೇಡ್ ಆಗಿತ್ತು, ಬಿಗ್ ಶಾಕ್ ಆದಿತ್ತು. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ನಿಗ್ರಹ ದಳ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟರು ಬೆಳಗ್ಗೆ. ಇವತ್ತು 15 ಜನ ಅಧಿಕಾರಿಗಳು, ಕರ್ನಾಟಕದ 60 ಕಡೆ ಶೋಧ. ಬ್ರೇಕಿಂಗ್ ನ್ಯೂಸ್ ನಂಬರ್ 1. ಬೆಂಗಳೂರು ಸೇರಿ ಹಲವಾರು ಕಡೆ ಎಸಿಬಿ ಶೋಧ ನಡೆಸ್ತಾ ಇದ್ದಾರೆ. ಗದಗ, ಮಂಡ್ಯ, ಕಲಬುರಗಿ, ರಾಯಚೂರು, ಮಂಗಳೂರು, ಬೆಳಗಾವಿ ಮತ್ತು ನಮ್ಮ ಬೆಂಗಳೂರು 60 ಕಡೆ ಶೋಧ ನಡೀತಾ ಇದೆ. ಅವರು ಏನೇನು ಕೆಲಸದಲ್ಲಿದ್ರು ಆದಾಯಕ್ಕಿಂತ ಅಧಿಕ ಆಸ್ತಿಯನ್ನು ಮಾಡಿದವರಿಗೆ ಈ ಶಾಕ್ ಕೊಟ್ಟಿದ್ದಾರೆ. ಯಾರ್ಯಾರು ಅನ್ನೋದು ಅವರ ಡೆಸಿಗ್ನೇಷನ್ ಸಮೇತ ಸ್ಕ್ರೀನಲ್ಲಿ ಬರ್ತಾ ಇದೆ. KS ಲಿಂಗೇಗೌಡರು, ಸ್ಮಾರ್ಟ್ ಸಿಟಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಮಂಗಳೂರು. ಲಕ್ಷ್ಮೀ ನರಸಿಂಹಯ್ಯ, ರೆವಿನ್ಯೂ ಇನ್ಸ್ಪೆಕ್ಟರ್, ದೊಡ್ಡಬಳ್ಳಾಪುರ. ವಾಸುದೇವ, ನಿವೃತ್ತ ಪ್ರಾಜೆಕ್ಟ್ ಮ್ಯಾನೇಜರ್, ಬೆಂಗಳೂರಿನ ನಿರ್ಮಿತಿ ಕೇಂದ್ರ. B ಕೃಷ್ಣಾರೆಡ್ಡಿ, ಜನರಲ್ ಮ್ಯಾನೇಜರ್, ನಂದಿನಿ ಡೈರಿ, ಬೆಂಗಳೂರು. ರುದ್ರೇಶಪ್ಪನವರು, ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆ, ಗದಗ. AK ಮಸ್ತಿ, ಸಹಕಾರಿ ಜಂಟಿ ನಿರೀಕ್ಷಕರು. ಸದಾಶಿವ, ಸೀನಿಯರ್ ಮೋಟಾರ್ ಇನ್ಸ್ಪೆಕ್ಟರ್. ನತಾಜಿ ಹಿರಾಜಿ ಪಾಟೀಲ್, ಗ್ರೂಪ್ C, ಹೆಸ್ಕಾಂ. KC ಶಿವಾನಂದ್, ನಿವೃತ್ತ ಸಬ್ ರಿಜಿಸ್ಟ್ರಾರ್, ಬಳ್ಳಾರಿ. ರಾಜಶೇಖರ್, ಫಿಸಿಯೋಥೆರಪಿಸ್ಟ್. ಮಾಯಣ್ಣ, FDA, BBMP ರೋಡ್ ಇನ್ಫ್ರಾಸ್ಟ್ರಕ್ಚರ್, ಬೆಂಗಳೂರು. LC ನಾಗರಾಜ್, KS ಅಧಿಕಾರಿ, ಸಕಾಲ, ಬೆಂಗಳೂರು. ಗಿರಿ, ಗ್ರೂಪ್ D, BBMP, ಯಶವಂತಪುರ, ಬೆಂಗಳೂರು. ಬಿರಾದಾರ್, ಜೂನಿಯರ್ ಇಂಜಿನಿಯರ್, PWD, ಜೇವರ್ಗಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಶ್ರೀನಿವಾಸ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಮಂಡ್ಯ ಭಾಗದವರು. ಸೊ ಇಷ್ಟೋ ಜನ, 15 ಜನ ಅಧಿಕಾರಿಗಳ ಮನೆ, ಕಚೇರಿ, ತೋಟದ ಮನೆ, ಇನ್ನೊಂದು ಮನೆ, ಮತ್ತೊಂದು ಮನೆ ಎಲ್ಲೆಲ್ಲ ಇತ್ತಲ್ಲ, ಅವ್ರ ಕೆಲಸದಲ್ಲಿರೋದು ಒಂದು ಕಡೆ, ಅವ್ರ ಮನೆ ಒಂದು ಕಡೆ, ಅವ್ರದ್ದು ಇನ್ನೊಂದು ಮನೆ ಒಂದು ಕಡೆ, ತೋಟದ ಮನೆ ಒಂದು ಕಡೆ. ಸೊ ಹಾಗಾಗಿ ಎಲ್ಲ ಕಡೆ ಟ್ರ್ಯಾಕ್ ಮಾಡಿದ್ರು ಅಧಿಕಾರಿಗಳು. ಎಲ್ಲ ಕಡೆ ಈಗ ರೇಡ್ ಮಾಡಿದ್ದಾರೆ. ಬಲಭಾಗದಲ್ಲಿ ಎಲ್ಲರ ಮನೆ ವಿಜುವಲ್ಸ್ಗಳು. ಯಾರ್ದು ಚಿಕ್ಕ ಮನೆ ಇಲ್ಲವೇ ಇಲ್ಲ ಅಲ್ವಾ? ಗ್ರೂಪ್ D ಅಂತೆಲ್ಲ ಬಂತಪ್ಪ ಇಲ್ಲಿ ಡೆಸಿಗ್ನೇಷನ್. ಯಾರ್ದು ಚಿಕ್ಕ ಮನೆ ಇಲ್ಲ, ಎಲ್ಲ ಕತ್ತೆತ್ತಿ ಕತ್ನೋವು ಬಂದ್ಬಿಡ್ಬೇಕು ಅಷ್ಟೇ ಇದೆ ಮನೆಗಳೆಲ್ಲರದು. ಏನಿವೆ ಗೊತ್ತಿಲ್ಲ. ಅದು ಅವರು ನ್ಯಾಯಯುತವಾಗಿ ಸಂಪಾದನೆ ಮಾಡಿದರೆ ನೋ ಪ್ರಾಬ್ಲಮ್ಮು. ಭ್ರಷ್ಟಾಚಾರದ ಅಧಿಕಾರಿಗಳು ಅಂತ ಏನಾದರೂ ಆದಲ್ಲಿ ಅವರ ಆದಾಯಕ್ಕಿಂತ ಹೆಚ್ಚು ಹಣವನ್ನು, ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ, ಆಗ ಅವ್ರಿಗೆ ಕಾದಿದೆ. 15 ಜನ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಆಂಟಿ ಕರಪ್ಷನ್ ಬ್ಯೂರೋ ಅಧಿಕಾರಿಗಳು ರೇಡ್ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ. ಅವರೆಲ್ಲರ ಮನೆ, ಕಚೇರಿ, ಬೇರೆ ಬೇರೆ ಅವ್ರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಡೆ, ಎಲ್ಲ ಕಡೆ. ಬಿಕಾಸ್ ಈಗ ಕೃಷಿ ಅಧಿಕಾರಿ ಒಬ್ರು ಇದ್ದಾರೆ, ಅವ್ರು ಕೆಲಸ ಮಾಡೋದು ಗದಗಲ್ಲಿ, ಅವ್ರ ಮನೆ ಇನ್ನೆಲ್ಲ ಶಿವಮೊಗ್ಗದಲ್ಲಿದೆ, ಇನ್ನೊಂದು ಕಡೆ ಎಲ್ಲ ದಾವಣಗೆರೆಯಲ್ಲಿದೆ. ಈ ಥರದ ಕಥೆ ಅವ್ರದ್ದು ಎಲ್ಲೆಲ್ಲ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಕಡೆ ಮಾಯಣ್ಣ, ಡಾಕ್ಟರ್ ರಾಜಶೇಖರ್, GV ಗಿರಿ ಡಾಕ್ಟ್ರು ಇದ್ದಾರೆ, ಕೃಷಿ ಇಲಾಖೆಯವರು ಇದ್ದಾರೆ, BBMP ಅವರು ಇದ್ದಾರೆ, D ಗ್ರೂಪ್ನವ್ರು ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಈ ಥರ ಎಲ್ಲ ಕಡೆ ಕೆಲಸ ಮಾಡುವ ಅಥವಾ ನಿರ್ಮಿತಿ ಕೇಂದ್ರದವ್ರು ಇದ್ದಾರೆ, ನಂದಿನಿ ಡೈರಿಯವರು ಇದ್ದಾರೆ. ಒಂದೇ ಇಲಾಖೆ ಅಂತೇನಿಲ್ಲ, ಎಲ್ಲ ಇಲಾಖೆಗಳು ಟಾರ್ಗೆಟ್ ಆಗಿಬಿಟ್ಟಿದೆ. ಅಂದರೆ ಆ ಅಧಿಕಾರಿಗಳು ಅವ್ರ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನೋ ಆರೋಪ. ಹಾಗಾಗಿ ನಾವು ಯಾಕೆ ಇದನ್ನು ತೋರಿಸ್ತಾ ಇದ್ದೀವಿ ಅಂದರೆ ನೋಡ್ಕೊಂಬಿಡಿ, ಅವ್ರ ಮನೆ ಒಳಗಡೆ, ಅವರ ಬಲಭಾಗದಲ್ಲಿ ಅವರ ಮನೆಗಳು ಹೇಗೆಲ್ಲ ಇದೆ ಅನ್ನೋದು. ಸೊ ಹಾಗಾಗಿ ಇದೇ ಅಷ್ಟೊಂದು ಕಂಪ್ಲೇಂಟ್ಗಳು ಬಂದಿತ್ತು ಆ್ಯಂಟಿ ಕರಪ್ಷನ್ ಬ್ಯೂರೋ ಅಧಿಕಾರಿಗಳಿಗೆ. ಹಾಗಾಗಿ ಇವತ್ತು ಇದುವರೆಗೂ ಇದಕ್ಕೊಂದು ಪ್ರಿಪ್ರೇಷನ್ ಇರುತ್ತೆ, 1 ತಿಂಗಳು 2 ತಿಂಗಳು ಎಲ್ಲ. ಬಿಕಾಸ್ ಅವ್ರ ಮನೆ ಯಾವುದು, ಅವ್ರಿಗೆ ಸಂಬಂಧಪಟ್ಟಂಥ ಮನೆ ಯಾವುದು, ಆತ್ಮೀಯರು ಯಾರು, ರಿಲೇಷನ್ಸ್ ಯಾರು, ಎಲ್ಲೆಲ್ಲಿ ಯಾರ್ಯಾರು ಹೆಂಗೆ ಇತ್ತೀಚಿನ ಲೈಫ್ ಸ್ಟೈಲ್ ಇದೆ, ಹೇಗೆಲ್ಲ ತಗೊಂಡಿದ್ದಾರೆ, ಇತ್ತೀಚೆಗೆ ಪರ್ಚೇಸ್ ಮಾಡಿದ್ದಾರೆ, ಅವರ ಸ್ಯಾಲ್ರಿ ಸ್ಟ್ರಕ್ಚರ್ ಏನು, ಆ ಸ್ಯಾಲ್ರಿ ಬ್ರಾಕೆಟಲ್ಲಿ ಅವ್ರು ಹೇಗೆ ಜೀವನ ಮಾಡಬೇಕಿತ್ತು, ಹೇಗೆ ಮಾಡುತ್ತಿದ್ದಾರೆ, ಈ ಥರದ್ದೆಲ್ಲ ಮಾಹಿತಿ ಸಂಗ್ರಹ ಮಾಡಿನೇ ಈ ರೇಡ್ ಆಗಿರುತ್ತೆ. ನೋಡೋಣ, ಬೆಳಗ್ಗೆಯಿಂದ ಶುರುವಾಗಿ ಈಗೊಂದು 2-3 ತಾಸುಗಳು ಕಳೆದಿದೆ. ನನ್ನ ಸಹೋದ್ಯೋಗಿ ಮುನಿರಾಜು ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಪ್ರತಿ ಗಂಟೆ ಕಳೆದ್ರೆ ಬ್ರೇಕಿಂಗ್ ನ್ಯೂಸೇ ಚೇಂಜ್ ಆಗ್ತಿರುತ್ತೆ, ಹೊಸ ಹೊಸ ಆಯಾಮಗಳು ತೆರೆದುಕೊಳ್ತಾ ಇರುತ್ತೆ. ನಿಮ್ಗೇನೇನು ಮಾಹಿತಿ ಸಿಗ್ತಾ ಇದೆ ನಮಗೂ ಶೇರ್ ಮಾಡಿ, ಹೇಳಿ. ಹರೀಶ್, ಬೆಳಗ್ಗೆ ಇವತ್ತು 6 ಗಂಟೆಯಿಂದಲೂ ಸಹ ಬೆಂಗಳೂರು ಸೇರಿದಂತೆ ರಾಜ್ಯದ ಒಂದು 15 ಅಧಿಕಾರಿಗಳ ಮೇಲೆ ಒಂದು ACB ರೈಡ್ ಆಗಿರುವಂಥದ್ದು. ಒಟ್ಟು 15 ಅಧಿಕಾರಿಗಳಿಗೆ ಸೇರಿದ 60 ಕಡೆಗಳಲ್ಲಿ ದಾಳಿ ನಡೆಸಿ ACB ಅಧಿಕಾರಿಗಳು ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ಕಡತಗಳನ್ನ ಶೋಧ ಮಾಡ್ತಾ ಇರೋದನ್ನ ನಾವು ನೋಡಬಹುದು. ಮತ್ತೆ ಈಗ ನಾವು ಬೆಂಗಳೂರಿನ ಏನು ಮಾಯಣ್ಣಗೆ ಸೇರಿದ ಒಂದು ನಿವಾಸದ ಬಳಿ ಇದ್ದೀವಿ. ಇದು ಏನು ಮಾಯಣ್ಣ ಅವರು BBMP ಒಂದು ಮೆಗಾ ರೋಡ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ನ ಒಂದು ಇಲಾಖೆಯಲ್ಲಿ ಒಂದು FDC ಕ್ಲರ್ಕ್ ಆಗಿ ಕೆಲಸ ಮಾಡ್ತಿರುವಂಥದ್ದು. ಅವರಿಗೆ ಸೇರಿದ ಈ ಒಂದು ಕತ್ತರಗುಪ್ಪೆ ಮನೆ ಏನಿದೆ, ಈ ಒಂದು ಮನೆ
ಮೇಲೆ ACB ಅಧಿಕಾರಿಗಳು ಈಗ ದಾಳಿ ಮಾಡಿ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಖುದ್ದು ಈಗ ಏನು ಮಾಯಣ್ಣ ಅವರು ಸಹ ಈಗ ಮನೆಯಲ್ಲಿದ್ದಾರೆ. ಅವರನ್ನ ACB DYSP ಆದಂತ ರವಿಶಂಕರ್ ಅವರು ವಿಚಾರಣೆಯನ್ನು ಸಹ ಮಾಡ್ತಾ ಇರೋದು. ಏನು ಮನೆಯಲ್ಲಿ ಇರುವಂತಹ ಕಡತಗಳಿರ್ಬೋದು ಮತ್ತೆ ಬೇರೆ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನ ಅವರ ಸಮ್ಮುಖದಲ್ಲಿ ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಮಾಯಣ್ಣಿಗೆ ಸೇರಿದ ಸುಮಾರು 5-6 ಕಡೆಗಳಲ್ಲಿ ಮತ್ತೆ ಅವರ ಸಂಬಂಧಿಗಳಂತ ಏನಿದ್ದಾರೆ ಅವರ ಒಂದು ಸಂಬಂಧಿಗಳ ಮನೆ ಮೇಲೂ ಸಹ ಒಂದು ದಾಳಿಯನ್ನ ಮಾಡಿದ್ದಾರೆ. ಅಲ್ಲೂ ಸಹ ACB ಅಧಿಕಾರಿಗಳು ಕಡತಗಳನ್ನ ತನಿಖೆ ಮಾಡ್ತಿರೋದು ಮತ್ತೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದು. ಯಾಕಂದ್ರೆ ಈ ಒಂದು ಸರ್ಕಾರಿ ಅಧಿಕಾರಿಗಳಾಗಿರೋದ್ರಿಂದ ಅವರ ಆದಾಯ ಮತ್ತೆ ಒಂದು ಅವರ ಸಂಬಳದಲ್ಲಿ ಏನಿದೆ ಅದರಲ್ಲಿ ಅಸಮತೋಲನ ಕಂಡು ಬಂದ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನ ಅಧಿಕಾರಿಗಳು ಮಾಡಿರುವಂತದ್ದು. ಇದು ಕಳೆದ 1-2 ತಿಂಗಳಿಂದ ಈ ಒಂದು ಅಧಿಕಾರಿಗಳ ಮೇಲೆ ಅಧಿಕಾರಿಗಳು ACB ಅಧಿಕಾರಿಗಳು ನಿಗಾ ಇಟ್ಟಿರ್ತಾರೆ. ಅವರ ಒಂದು ಸ್ಯಾಲರೀಸ್ ಇರ್ಬೋದು ಮತ್ತೆ ಅವ್ರ ಇನ್ಕಮ್ ಇರ್ಬೋದು ಮತ್ತೆ ಅವ್ರ ಪ್ರಾಪರ್ಟೀಸ್ ಇರ್ಬೋದು ಎಲ್ಲವನ್ನೂ ಸಹ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾ ಇರ್ತಾರೆ. ಆನಂತರ ಅದರಲ್ಲಿ ಏನಾದರೂ ವೇರಿಯೇಷನ್ಸ್ ಮತ್ತೆ ಅಸಮತೋಲನಗಳು ಕಂಡು ಬಂದ ಸಂದರ್ಭದಲ್ಲಿ ಅವರು ಈಗ ಒಂದು ದಾಳಿಯನ್ನು ಮಾಡಿ ಅದನ್ನ ತನಿಖೆ ಮಾಡುವಂತ ಕೆಲಸವನ್ನು ಸಹ ಈಗ ಮಾಡ್ತಾ ಇರೋದು. ಅದೇ ರೀತಿ ಬೆಂಗಳೂರಲ್ಲದೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೆಳಗಾವಿ ಏನು ಬಳ್ಳಾರಿ ಮತ್ತೆ ಅದೇ ರೀತಿ ಗೋಕಾಕ್ ಸೇರಿದಂತೆ ಮಂಗಳೂರಿನಲ್ಲಿ ಸಹ ಅಧಿಕಾರಿಗಳ ಮನೆ ಮೇಲೆ ಒಂದು ದಾಳಿಯನ್ನು ಮಾಡಿದರೆ. ಅಲ್ಲೂ ಸಹ ಸರ್ಕಾರಿ ಅಧಿಕಾರಿಗಳು ಮತ್ತೆ ಯಲಂಕದ ವೈದ್ಯರ ಮನೆ ಮೇಲೂ ಸಹ ದಾಳಿಯನ್ನು ಮಾಡಿ ACB ತಂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹರೀಶ್, ಯಾರ್ದಾರು ಸರ್ಪ್ರೈಸಿಂಗ್ ಎಲಿಮೆಂಟ್ ಅನಿಸ್ತಾ ಇದೆಯಾ? ಅಂದ್ರೆ ಇವ್ರ ಸಂಬಳ ಇಷ್ಟೇ, ಇವ್ರು ಈ ತರ ಕೆಲಸ ಮಾಡ್ತಿದ್ದಾರೆ, ಏನಪ್ಪಾ ಇಷ್ಟೊಂದು ಆಸ್ತಿ ಮಾಡಿದಾರ, ಹೀಗೆಲ್ಲ ಜೀವನ ಮಾಡ್ತಿದಾರ ಅಂತ ಅನಿಸ್ತಾ ಇದೆಯಾ? ಹರೀಶ್, ಖಂಡಿತ. ಯಾಕಂದ್ರೆ ನಾವು ಏನು ಕೆಲವು ಫೋಟೋಸ್ ಅನ್ನ ಅಧಿಕಾರಿಗಳು ಕೊಟ್ಟಿರೋದನ್ನ ನಾವು ನೋಡಬಹುದು. ಅದರಲ್ಲಿ KS ಅಧಿಕಾರಿ LC ನಾಗರಾಜ್ ಇರ್ಬೋದು ಮತ್ತೆ ಮಾಯಣ್ಣ ಅವ್ರ ಮನೆ ಇರ್ಬೋದು. ಪ್ರತಿಯೊಂದು ಫೋಟೋಸ್ ನೋಡಿದ್ರೆ ಒಂದು ಐಷಾರಾಮಿ ಜೀವನ ಮಾಡ್ತಿರುವಂತದ್ದು ಕಂಡು ಬರ್ತಾ ಇದೆ. ಅವ್ರ ಮನೆಗಳನ್ನ ಚಿತ್ರಣ ನೋಡಿದ್ರೆ ಸಾಕು, ಸರ್ಕಾರಿ ಅಧಿಕಾರಿಯಾಗಿ ಇಷ್ಟೆಲ್ಲ ಒಂದು ಮನೆಗಳನ್ನ ಕಟ್ಟಿಸಬಹುದಾ ಮತ್ತೆ ಇಂಥ ಕಾರುಗಳನ್ನ ಇಟ್ಕೋಬಹುದಾ ಅಂತ ಹೇಳಿ ಒಂದು ಸಂದೇಹ ನಮಗೂ ಸಹ ಕಂಡು ಬರುತ್ತೆ. ಆ ರೀತಿಯಾದಂತಹ ಒಂದು ಜೀವನ ಶೈಲಿ ಇರುವಂತದನ್ನ ಅಧಿಕಾರಿಗಳ ಮನೆ ಮತ್ತೆ ಆ ಫೋಟೋಗಳನ್ನ ನೋಡ್ತಾ ಇದ್ರೆ ಕಂಡು ಬರುತ್ತೆ. ಅದರಿಂದ ಎಲ್ಲ ಒಂದ್ ಕಡೆ ACB ಅಧಿಕಾರಿಗಳು ಸಹ ಕೂಲಂಕುಷವಾಗಿ ಸುಮಾರು 1-2 ತಿಂಗಳಿಂದ ಇದನ್ನ ಅಬ್ಸರ್ವ್ ಮಾಡ್ತಾರೆ. ಮತ್ತೆ ಅವರ ಒಂದು ಪ್ರತಿಯೊಂದು ಅಸೆಟ್ಸ್ ಇರ್ಬೋದು ಮತ್ತೆ ಒಂದು ಸ್ಯಾಲರೀಸ್ ಇರ್ಬೋದು ಎಲ್ಲವನ್ನೂ ಸಹ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಅಲ್ಲಿ ವೇರಿಯೇಷನ್ಸ್ ಕಂಡು ಬಂದಾಗ ಈ ರೀತಿಯಾಗಿ ಒಂದು ದಾಳಿಯನ್ನು ಮಾಡ್ತಾರೆ. ಯಾಕಂದ್ರೆ ಸುಮಾರು 60 ಕಡೆ ಕರ್ನಾಟಕದಲ್ಲಿ ದಾಳಿ ಆಗಿದೆ ಅಂತಂದ್ರೆ ಅದು ಸರ್ವೇ ಸಾಮಾನ್ಯ ಅಲ್ಲ. ಅದು ಅವ್ರ ಕಚೇರಿಗಳು, ಈಗ ನೀವು ಇದ್ದೀರಲ್ಲ, ಅದು ಮನೇನಾ? ಅದು ಒಂದೇ ಮನೆ ಇರೋದ ಅವ್ರದ್ದು? ಮನೆಯಲ್ಲೆಲ್ಲ ಮನೆಯವರೆಲ್ಲ ಇದ್ರ ಬೆಳಗ್ಗೆ ರೇಡ್ ಆದಾಗ? ಹರೀಶ್, ಇದು ಮಾಯಣ್ಣಗೆ ಸೇರಿದ ಒಂದು ಕತ್ತರಗುಪ್ಪೆ ನಿವಾಸ ಇದು. ಈ ಒಂದು ಮನೆಯಲ್ಲಿ ಬೆಳಿಗ್ಗೆ ಅಧಿಕಾರಿಗಳು ಬಂದಾಗ ದಾಳಿಯನ್ನು ಮಾಡ್ತಾರೆ. ಮತ್ತೆ ಹೊರಗಡೆಯಿಂದ ಮಾಯಣ್ಣ ಅವರನ್ನ ಕರ್ಕೊಂಡು ಈ ಒಂದು ಮನೆಗೆ ಬಂದಿರೋದು. ಇಲ್ಲಿ ಈಗ ಅವ್ರಿಗೆ ಸೇರಿದಂತ ಒಂದು ಡಾಕ್ಯುಮೆಂಟ್ಸ್ ಇರ್ಬೋದು ಮತ್ತೆ ಏನಿದೆ ಕಡತಗಳೇನಿದೆ ಅದನ್ನ ಪರಿಶೀಲನೆ ಮಾಡ್ತಾ ಇರೋದು. ಮತ್ತೆ ಅದೇ ರೀತಿ ಮಾಯಣ್ಣಗೆ ಸೇರಿದ ಇತರ ಸುಮಾರು 4-5 ಕಡೆಗಳಲ್ಲಿ ಸಹ ಒಂದು ದಾಳಿಯನ್ನು ಮಾಡಿದ್ದಾರೆ. ಅವರ ರಿಲೇಷನ್ಸ್ ಮನೆಗಳ ಮೇಲೆ ಒಂದು ದಾಳಿಯನ್ನು ಮಾಡಿರುವಂತದ್ದು. ಖುದ್ದು ಅವರ ಸಂಬಂಧಿಯೊಬ್ಬರನ್ನ ಕರ್ಕೊಂಡೋಗಿ ಏನ್ ಲೊಕೇಶನ್ಸ್ ಏನಿದೆ ಅದನ್ನ ಪತ್ತೆ ಮಾಡೋದಕ್ಕೆ ಈಗಾಗಲೇ 2 ವೆಹಿಕಲ್ಸ್ ಈಗಾಗಲೇ ಹೊರಗಡೆ ಹೋಗಿದ್ದಾವೆ. ಇನ್ನು ಉಳಿದಂತ 2 ತಂಡ ಇಲ್ಲೇ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಸಹ ಈ ಒಂದು ರೈಡ್ ಕಾರ್ಯ ಕಂಟಿನ್ಯೂ ಆಗಿ ನಡೀತಾ ಇದೆ. ಏನು ಬೆಂಗಳೂರು ACB SPಗಳಾದಂತಹ ಯತೀಶ್ ಚಂದ್ರ ಮತ್ತೆ ಅದೇ ರೀತಿ ಉಮಾ ಮಹೇಶ್ ಏನಿದ್ರೆ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ತಂಡ ಇಲ್ಲಿ ಬೀಡ್ ಬಿಟ್ಟಿರುವಂತದ್ದು. ಖುದ್ದು DYSP ವಲಯದ ಅಧಿಕಾರಿಗಳು ಈಗ ಈ ಒಂದು ಮನೆಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುನಿರಾಜು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್